ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತಾರಾ ಅನುರಾಧ. ಇತ್ತೀಚೆಗೆ ನಾನು KD ಸಿನಿಮಾವನ್ನು ನನ್ನ ಚಿತ್ರರಂಗ ಕುಟುಂಬದ ಜೊತೆ ನೋಡಿದೆ. ನನಗೆ KD ಸಿನಿಮಾ ಒಂಥರ ಇಷ್ಟ ಆಯಿತು. ಯಾಕೆ ಇಷ್ಟ ಆಯಿತು? ಮೊದಲನೇದಾಗಿ ಆ ಚಿತ್ರದ ನಿರ್ಮಾಪಕ KVN ವೆಂಕಟೇಶ್ ಅಣ್ಣನವರ ಅಲ್ಲಿ ಅವರ ಪ್ರಾಮಾಣಿಕತೆಯಿಂದ ಅವರು ಹಾಕಿರೋ ದುಡ್ಡು, ಅಂದರೆ ಅವ್ರು ಎಷ್ಟು ಇಷ್ಟ ಹಾಕಿದ್ದಾರೆ ಅಷ್ಟು ಹಾಕಿದ್ದಾರೆ ನಂಗೆ ಲೆಕ್ಕ ಗೊತ್ತಿಲ್ಲ. ಆದರೆ ಆ ಇಡೀ ಸಿನಿಮಾವನ್ನು ಶ್ರೀಮಂತದಲ್ಲಿ ಕೊಂಡು ಒಯ್ಯೋದಕ್ಕೆ, ಅಥವಾ ಅಷ್ಟು 80s ಅಂದರೆ 80sಲ್ಲಿ ಬೆಂಗಳೂರು ಹೇಗಿತ್ತು ಅನ್ನೋದಕ್ಕೆ ಅಷ್ಟು ದೊಡ್ಡ ಸೆಟ್ ಹಾಕೋದ್ರಿಂದ ಇದ್ದು, ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಅಂದರೆ ಬಹಳಷ್ಟು ದೊಡ್ಡ ದೊಡ್ಡ ಸಂಭಾವನೆಯನ್ನು ಪಡೆಯುವ ಕಲಾವಿದರನ್ನು ಹಾಕೋದ್ರಿಂದ ಹಿಡಿದು ನಿಜವಾಗ್ಲೂ ಆ ಸಿನಿಮಾಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಅನಿಸುತ್ತೆ KVN ಅವರು. ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಅಭಿನಂದಿಸ್ತೇನೆ. ಎರಡನೆಯದು, ಆ ಚಿತ್ರದ ನಿರ್ದೇಶಕ ಪ್ರೇಮ್ ನಿಜವಾಗ್ಲೂ ಅವರ ಹಾಡುಗಳನ್ನು ನೋಡಿ ಅಥವಾ ಕೇಳಿ, ಅಥವಾ ಅವರು ಹಾಡೋದನ್ನು ಅಂದರೆ ಗಾಯಕರಾಗಿ ಅವರ ಕಂಠಸಿರಿಯನ್ನು ಕೇಳಿ ನಾನು ಅವರಿಗೆ ಫ್ಯಾನ್ ಆಗಿದ್ದೆ. ಅದಾದ ಮೇಲೆ ವ್ಯಕ್ತಿಗತ ಅವರ ಭೇಟಿ ಮಾಡಿದ ಮೇಲೆ ವ್ಯಕ್ತಿ ಎಷ್ಟು ಒಳ್ಳೆಯ ವ್ಯಕ್ತಿ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಹೆಣ್ಣುಮಕ್ಕಳಿಗೆ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ, ಮತ್ತು ಆತನ ಭಾಷೆ ಇದೆಲ್ಲನೂ ಒಂದು ರೀತಿ ಇವ್ರು ಯಾರೋ ನನಗೆ ತುಂಬ ಪರಿಚಯ, ಭಾಳ ವರ್ಷದಿಂದ ಇವ್ರು ಯಾರೋ ನನಗೆ ತುಂಬ ಗೊತ್ತು ಅನ್ನೋ ಥರದಲ್ಲಿ ನಡ್ಕೊಳ್ಳುವಂಥ ವ್ಯಕ್ತಿ. ಅವರು ನಿಜವಾಗ್ಲೂ ಇಷ್ಟ ಆಗ್ತಾರೆ. ಯಾಕಂದರೆ ಪ್ರತಿಯೊಬ್ಬ ಕಲಾವಿದನಿಂದ, ತಂತ್ರಜ್ಞರಿಂದ ಒಳ್ಳೆಯ ಕೆಲಸವನ್ನು ತೆಗೆದಿರೋದು, ಮತ್ತು ಇಡೀ ಚಿತ್ರದ ವೇಗವನ್ನು ಟಕ 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 ಅಂತ ಹೋಗೋದು, ಅದ್ರ ಮತ್ತು ಒಂದು ಸ್ಕ್ರೀನ್ ಪ್ಲೇ, ಇದೆಲ್ಲ ದೃಷ್ಟಿಯಿಂದ ಪ್ರೇಮ್ ನನಗೆ ತುಂಬ ಖುಷಿ ಅನಿಸಿದ್ರು, ತುಂಬ ಇಷ್ಟ ಆದರು. ಇನ್ನು ಕಲಾವಿದ್ರಿಗೆ ಬಂದರೆ, ನನಗೆ ಇಷ್ಟವಾದ ಕಲಾವಿದರು ಅಥವಾ ಸೀನ್ಗಳು ಅಂತಂದರೆ ಅಣ್ಣ ತಮ್ಮಂದರ ಸಂಬಂಧ ಬಗ್ಗೆ, ಅಥವಾ ಒಬ್ಬ ಕುಟುಂಬ ಅಂದರೆ ಹೇಗಿರಬೇಕು, ಕುಟುಂಬ ಅಂದರೆ ಅಣ್ಣ ತಮ್ಮಂದರು ಅಕ್ಕ ತಂಗಿರೆಲ್ಲ ಹೇಗೆ ಒಟ್ಟೊಟ್ಟಿಗೆ ಇರಬೇಕು ಅಂತ ತೋರಿಸ್ಕೊಡೋದು, ಅದರ ಒಂದು ಎಮೋಷ್ನಲ್ ಬಾಂಡಿಂಗು, ಮತ್ತು ಕುಟುಂಬದ ಒಂದು ಆ ಥರದ ಒಂದು ಇದು ತುಂಬ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ರಮೇಶ್ ಅರವಿಂದ್ ಅವರು ಮತ್ತು ಅವರ ಅಕ್ಕ ತಂಗಿ ಪಾತ್ರ ಮಾಡಿರೋ ಹೆಣ್ಮಕ್ಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ನಿಜವಾಗ್ಲೂ ಇನ್ನೊಂದು ಶಕ್ತಿ ಅಂತಂದರೆ ಅರ್ಜುನ್ ಜನ್ಯ. ಹೌದು, ಪ್ರೇಮ್ ಅವರ ಚಿತ್ರಗಳಲ್ಲಿ ಮೊದಲನೇದಾಗಿ ಬಂದು ನಿಂತ್ಕೊಳ್ಳೋದೇ ಮ್ಯೂಸಿಕ್ಕು. ಅದರಲ್ಲಿ ಅರ್ಜುನ್ ಜನ್ಯ ನಿಜವಾಗ್ಲೂ ನ್ಯಾಯ ಸಲ್ಲಿಸಿದ್ದಾರೆ. ಇದೆಲ್ಲದಕ್ಕಿಂತ ಕಿರೀಟವಾಗಿ ನಿಲ್ಲೋದು ಯಾರು ಅಂತಂದರೆ ಧ್ರುವ ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂತಂದರೆ, ಅವನು ಕಲಾವಿದನಾಗಿ ನಿಜವಾಗ್ಲೂ ಬೆಳೆದಿದ್ದಾನೆ. ನನಗೆ ಯಾವಾಗಲೂ ಅವನು ಸಣ್ಣ ಮಗು ಥರನೇ ಕಾಣೋದು ಧ್ರುವ. ಪ್ರೀತಿಯಿಂದ ನನ್ನ ಮಗ ಅಂತ ಕರಿತೀನಿ ಅವನ ಪ್ರೀತಿಯಿಂದ ನಿಜವಾಗ್ಲೂ ನನ್ನ ಮನಸಾರೆ ಕರಿತೀನಿ. ಆದರೆ ಈ ಚಿತ್ರದಲ್ಲಿ ಅವನ ಇನೋಸೆನ್ಸ್ ಮತ್ತು ಎಮೋಷನ್ಸ್ ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂತಂದರೆ, ಇಡೀ ಚಿತ್ರನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾನೆ. ತುಂಬ ತುಂಬ ಖುಷಿ ಅನಿಸುತ್ತೆ. ಅದರ್ವೈಸ್ ಪಿಕ್ಚರ್ ನೋಡ್ಸ್ಕೊಂಡು ಹೋಗುತ್ತೆ, ಎಲ್ಲೂ ಬೋರ್ ಆಗಲ್ಲ, ಎಲ್ಲೂ ಬೇಜಾರಾಗಲ್ಲ, ಅಯ್ಯೋ ಏನು ಅಂತ ಅನ್ಸಲ್ಲ, ಆಗೋಯ್ತಾ ಅಂತ ಅನ್ಸುತ್ತೆ. ಖಂಡಿತ ಆ ಚಿತ್ರ ನೋಡೋದ್ರಲ್ಲಿ ಏನು ಮೋಸ ಇಲ್ಲ ಅನಿಸುತ್ತೆ. KD ಒಳ್ಳೆಯದಾಗಿ